ನಮ್ಮ ರಾಮನ ಹನುಮನ ಒಂದು ಪೇಂಟಿಂಗ್ ನೋಡಿದ್ರಲ್ಲ, ಜೈ ಶ್ರೀರಾಮ್ ಜೈ ಸಿಯಾರಾಮ್ ಜೈ ಹನುಮಾನ್. ಇಲ್ಲಿನೂ ಸಹ ರಾಮ ರಾಜ್ಯ ನಡೀತಾ ಇತ್ತು. ಎಷ್ಟು ಖುಷಿಯಾಗುತ್ತೆ ನೋಡಿದಾಗ. ಗುಡ್ ಮಾರ್ನಿಂಗ್ ಟ್ರಾವೆಲರ್ಸ್. ಈಗ ನಮ್ಮ 2ನೇ ದಿನ ಥೈಲ್ಯಾಂಡಲ್ಲಿ. ಸೊ ಇವತ್ತು ಸಾಕಷ್ಟು ಪ್ಲ್ಯಾನ್ಸ್ ಇದೆ. ಒಳ್ಳೊಳ್ಳೆ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ ಆಯಿತು ಈಗ ತಾನೇ. ಫುಲ್ಲು ಫ್ರೆಶ್ ಆಗಿ ಚೆನ್ನಾಗಿ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಹೋಗಿದ್ದೀವಿ. ಆ್ಯಂಡ್ ನಮ್ಮ ಮಗಳಿಗೆ ನಿನ್ನೆ ಕರ್ಕೊಂಬಂದಿದ್ದು ವ್ಯಾನ್ ತುಂಬಾ ಇಷ್ಟ ಆಯಿತು. ಅವಳು ಅದನ್ನೇ ಕೇಳ್ತಿದ್ದು, ನನಗೆ ವ್ಯಾನ್ ಬೇಕು ಅಂತ. ಸೊ ಫೈನಲಿ ವ್ಯಾನ್ ಬಂದಿದೆ. ನಿಮಗೊಂದು ವ್ಯಾನ್ದು ಸ್ಮಾಲ್ ಟೂರ್ ತೋರಿಸೋಣ, ಹೇಗೆ ಕಾಣುತ್ತೆ ವ್ಯಾನ್ ಅಂತ. ನನಗೂ ತುಂಬ ಇಷ್ಟ ಆಯಿತು ವ್ಯಾನು. ಸೊ ಲೆಟ್ಸ್ ಸಿ ದಿ ವ್ಯಾನ್. ಥೈಲ್ಯಾಂಡ್ ಬಂದ್ಬಿಟ್ಟು ಅವರ ರಿಚ್ ಹಿಸ್ಟ್ರಿ ಕಲ್ಚರ್ಗೆ ತುಂಬಾ ಫೇಮಸ್ಸು. ಸೊ ಬ್ಯಾಂಕಾಕಲ್ಲಿ ವರ್ಲ್ಡ್ ಫೇಮಸ್, ವರ್ಲ್ಡ್ ರಿನೌನ್ ಗ್ರ್ಯಾಂಡ್ ಪ್ಯಾಲೇಸ್ ಇದೆ. ಆಮೇಲೆ ವಾತ್ ಅರುಣ್, ವಾತ್ ಬೋ, ಇವೆಲ್ಲ ತುಂಬಾ ಬ್ಯೂಟಿಫುಲ್ ಆರ್ಕಿಟೆಕ್ಚರಲ್ ಮಾರ್ವಲ್ಸ್ ಅನ್ಬೋದು. ನಾನು ಮುಂಚೆ ಹೋಗಿದ್ದೀನಿ ಒಂದೆರಡು ಪ್ಲೇಸಸಲ್ಲಿ, 10 ವರ್ಷ ಆಯಿತು. ಅಲ್ಲಿಗೆ ಹೋಗ್ತಾ ಇರೋದು. ಬನ್ನಿ ಈ ದೇಶದ ಬ್ಯೂಟಿಫುಲ್ ಆಗಿರುವಂಥ ಮಾನ್ಯುಮೆಂಟ್ಸ್ ಹಾಗೂ ಟೆಂಪಲ್ಸ್ಗಳ ದರ್ಶನವನ್ನು ಮಾಡೋಣ. ಕಿಂಗ್ ಫೋಟೋ ಇದು. ಸೊ ನಾನು ಬಂದಾಗ ಇದೇ ಸ್ಟ್ರೀಟಿಗೆ ಲಾಸ್ಟ್ ಟೈಮ್ ಬಂದಾಗ ಅವರ ತಂದೆಯ ಫೋಟೋ ಇತ್ತು. ಅವರು ಅವಾಗ ಆಳ್ತಿದ್ರು. ಲಾಂಗೆಸ್ಟ್ ಆಳಿರುವಂಥ ರಾಜ ಜಗತ್ತಲ್ಲಿ ಇವರ ತಂದೆ 71 ವರ್ಷ ಆಳಿದ್ರು ಅವರು. ಇವಾಗ ಇವರು ರಾಜ, 72 ಇಯರ್ ಓಲ್ಡ್ ಇವಾಗ. ಪ್ಯಾಲೇಸಲ್ಲಿ ಎಂಟ್ರಿ ಆಗಿದೆ. ಇಲ್ಲಿ ನಿಮಗೆ ಬಿಸಿಲಿದೆ ಅಂದರೆ ಛತ್ರಿನೂ ನೀವು ರೆಂಟಿಗೆ ತೊಗೋಬೋದು. ಇಲ್ಲಿ ನೋಡಿ, ರೆಂಟಿಗೆ ಕೊಡ್ತಾರೆ. ರೆಂಟಲ್ಲ, ಬಾರೋ ಅಂತೇಳಿ ಯೂಸ್ ಮಾಡಿ ವಾಪಸ್ ಕೊಡಬೇಕು. ಆಫ್ ದ ಗ್ರ್ಯಾಂಡ್ ಪ್ಯಾಲೇಸ್ ಆಫ್ ಥೈಲ್ಯಾಂಡ್, ಗ್ರ್ಯಾಂಡ್ ಪ್ಯಾಲೇಸ್ ಬ್ಯಾಂಕಾಕ್ ಥೈಲ್ಯಾಂಡ್. ಸೊ ಇದು ಲೋಕಲ್ಸ್ಗೆ ಫ್ರೀ ಇದೆ. ಅಗೇನ್ ಫಾರಿನರ್ಸ್ಗೆ ಬಿಟ್ ಆಫ್ ಹೈಯರ್ ಸೈಡ್, 500 ಥೈ ಬಾತ್ ಅಂದರೆ ಒಂದು 1300 ರುಪೀಸ್ ಪರ್ ಪರ್ಸನ್. ನಮ್ಮಲ್ಲೂ ತಾಜ್ ಮಹಲಲ್ಲಿದೆ ಅಲ್ಲ, 750-800 ರೂಪಾಯಿ ಆ ರೀತಿ ಇಲ್ಲಿ. ಸೊ ಈ ಕಂಟ್ರಿ ಬಂದು ಟೂರಿಸಮ್ ಮೇಲೆ ತುಂಬಾ ಅವಲಂಬನೆ ಇರುವಂಥ ಒಂದು ದೇಶ. ಸೊ ಮಾನ್ಯುಮೆಂಟ್ ಮಾತ್ರ ತುಂಬ ಚೆನ್ನಾಗಿದೆ. ವರ್ತ್ ಕಮಿಂಗ್ ಆ್ಯಂಡ್ ವರ್ತ್ ಸ್ಪೆಂಡಿಂಗ್ ಹಿಯರ್. ನೋಡಿ, ಇದು ಜಸ್ಟ್ ಎಂಟ್ರಿ. ಇನ್ನು ಒಳಗಡೆ ಹೋದರೆ ಇನ್ನೂ ವಿಶಾಲವಾಗಿದೆ. ಇಲ್ಲಿ ನೋಡಿ, ಜನಗಳ ಜಾತ್ರೆನೇ ಇವತ್ತು, ವೀಕೆಂಡು. ಇಲ್ಲಿ ಗ್ರ್ಯಾಂಡ್ ಪ್ಯಾಲೇಸ್ ಒಂದು, ಆಮೇಲೆ ಎಮರಲ್ ಬುದ್ಧ ಅಂತ ಇದೆ ಅದೊಂದು, ಆಮೇಲೆ ವಾತ್ ಅರುಣ್, ಆಮೇಲೆ ವಾತ್ ಪಾವ್. ಟೋಟಲ್ 4-5 ಇದೆ. ಒಂದು 2-3 ಅವರ್ ಇಲ್ಲೇ ಸ್ಪೆಂಡ್ ಮಾಡೋದು. ಆಮೇಲೆ ಮಾರ್ಕೆಟು, ಸ್ಟ್ರೀಟು ಅಂದ್ಕೊಂಡು ಓಡಾಡೋದು ಇವತ್ತು. ಇದು ಪಗೋಡ. ಫೇಮಸ್ ಅಂಕೋರ್ ವಾತ್. ನಮ್ಮ ಚಾನಲ್ನ ನೀವು ಫಾಲೋ ಮಾಡಿದ್ರೆ ಅದರಲ್ಲಿ ಅಂಕೋರ್ ವಾತ್ ವಿಡಿಯೋ ಇದೆ. ಇದು 414 ಎಕರೆನಲ್ಲಿರುವಂಥ ಒಂದು ಬೃಹತ್ ಹಿಂದೂ ಟೆಂಪಲ್ ಆಗಿತ್ತು 12ನೇ ಶತಮಾನದಲ್ಲಿ. ಅದು ಇವಾಗ ಬುದ್ಧನ ಒಂದು ಟೆಂಪಲ್ ಆಗಿದೆ. ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೀವು ನೋಡ್ತಾ ಇರೋದು ಪಗೋಡ. ನೋಡಿ, ಥೈಲ್ಯಾಂಡಿನಲ್ಲಿ ಗಣೇಶನ ಒಂದು ದರ್ಶನ. ಇದು ರಾಮಾಯಣದ ಒಂದು ಡಿಪಿಕ್ಷನ್. ಥೈಲ್ಯಾಂಡಿನಲ್ಲಿನೂ ರಾಮ ರಾಜ್ಯದ ಒಂದು ಸೊಗಡನ್ನು ನೀವು ನೋಡ್ಬೋದು. ಇಲ್ಲಿ ಏನು ಪೇಂಟಿಂಗ್ ನೋಡ್ತಾ ಇದ್ದೀರಾ ನೀವು, ಸರೌಂಡಿಂಗ್ ಎಲ್ಲನೂ ರಾಮಾಯಣದ ಬಗ್ಗೆ, ನಮ್ಮ ಇತಿಹಾಸ ಬಗ್ಗೆ ಮಾಡಿರುವಂಥದ್ದು. ನೋಡಿ, ರಾಮರಾಜ್ಯ ಥೈಲ್ಯಾಂಡಲ್ಲೂ ಇತ್ತು. ಆದಂಥ ಒಂದು ವಿಧದಲ್ಲಿ ರಾಮ ಸೇತುವಿನ ಒಂದು ಡಿಪಿಕ್ಷನ್ ಕೊಟ್ಟಿದ್ದಾರೆ. ನೋಡಿ, ನಮ್ಮ ವಾನರ ಸೇನಾ ಹೋಗ್ತಾ ಇರೋದು ಲಂಕೆಗೆ. ವಿಷ್ಣುವಿನ ಡಿಪಿಕ್ಷನ್ ಇದೆ ನೋಡಿ, ಶೇಷನಾಗನ ಜೊತೆ. ಟೆಂಪಲಲ್ಲಿ ಓಪನಿಂಗ್ ಇದೆ ನೋಡಿ. ಒಳಗಡೆ ಫೋಟೋ ಎಲ್ಲವಿದ್ರೆ ತೋರಿಸ್ತೀನಿ ನೋಡಿ. ಇದು ಹನುಮಾನ್ ಲಂಕೆಗೆ ಹೋಗುವಾಗ ಒಂದು ರಾಕ್ಷಸಿನ ಮೀಟ್ ಮಾಡ್ತಾನೆ ಮಿಡ್ಡಲ್ಲಿ. ಅವಳನ್ನು ದಹನ ಮಾಡಿ ರಾವಣ ಮಂಡೋದರಿಯನ್ನು ನಿದ್ದೆಯಲ್ಲಿ ತೊಡಸಿ, ಇದು ಆ ಸೀನು. ಆಮೇಲೆ ಅಶೋಕ ವಾಟಿಕಾನಲ್ಲಿರುವ ಸೀತಮ್ಮನ್ನ ಹೋಗಿ ಮೀಟ್ ಆಗಿರುವಂಥ ಸೀನ್ ಇದು. ಎಲ್ಲ ರಾಮಾಯಣನೇ ಇದು. ನಮ್ಮ ರಾಮನ ಹನುಮನ
ಒಂದು ಪೇಂಟಿಂಗ್ ನೋಡಿದ್ರಲ್ಲ, ಜಯ ಶ್ರೀರಾಮ್ ಜಯ ಸಿಯಾರಾಮ್ ಜಯ ಹನುಮಾನ್. ಇಲ್ಲಿನೂ ಸಹ ರಾಮ ರಾಜ್ಯ ನಡೀತಾ ಇತ್ತು. ಎಷ್ಟು ಖುಷಿಯಾಗುತ್ತೆ ನೋಡಿದಾಗ. ಮಾತು ಬರಲ್ಲ. ಅದೇ ಏನು ಅಂದರೆ ನಮ್ಮಲ್ಲಿರುವ ಈ ಕತೆಗಳನ್ನು, ಈ ಒಂದು ಹಿಸ್ಟ್ರಿಯನ್ನು ನಾವು ಮರಿತಾ ಇದ್ದೀವಿ. ಬಟ್ ಇಲ್ಲಿ ಇವರು ನೋಡಿ ಯಾವ ರೀತಿ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಲಕ್ಷ್ಮಣನಿಗೆ ಮೇಘನಾಥ್ ಹೊಡೆದಿರೋ ಬಾಣ ಬಿದ್ದಿದ್ದು ಸಂಗತಿ ಇಲ್ಲಿದೆ ನೋಡಿ. ಆಮೇಲೆ ಹನುಮಂತ ಹಾರಿ ಹೋಗುವಂಥದ್ದು ನೋಡಿದ್ರಲ್ಲ, ಎಲ್ಲಿ ನೋಡಿದ್ರೂ ಬ್ಯೂಟಿಫುಲ್ ಟೆಂಪಲ್. ಅದು ಹೆಸರಿಗೆ ತಕ್ಕಂಗೆ ರಾಯಲ್ ಪ್ಯಾಲೇಸ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಈ ಥರ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಖಂಡಿತವಾಗೂ ಆಗಿರಲಿಲ್ಲ. ಅದು ನಾನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದೆ. ಬಟ್ ಇಟ್ಸ್ ಲೈಕ್ ರಿಯಲಿ 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 ಅಮೇಝಿಂಗ್ ಜಾಗ ಅಂತ ಹೇಳ್ಬೋದು. ಸೊ ಮಸ್ಟ್ ಡೂ ರಾಯಲ್ ಪ್ಯಾಲೇಸ್. ನೀವು ಯಾವಾಗಲೇ ಥೈಲ್ಯಾಂಡಿಗೆ ಬಂದರೆ, ಬ್ಯಾಂಕಾಕಿಗೆ ಬಂದರೆ ಇದನ್ನು ಮಿಸ್ ಮಾಡ್ದಿರೋ ನೋಡಿ ಅಂತ ಹೇಳ್ತೀನಿ. ವೆರಿ ವೆಲ್ ಮೈಂಟೈನ್ ಮತ್ತು ತುಂಬಾ ಕ್ಲೀನಾಗಿದೆ. ಸುನಿಲು ನನಗೆ ಒಂದು 1000 ಟೈಮ್ಸ್ ಹೇಳಿದ ಥೈಲ್ಯಾಂಡ್ ತುಂಬ ಬ್ಯೂಟಿಫುಲ್ ಇದೆ, ನೋಡು ನೋಡು ಅಂತ. ನಾನು ಇಷ್ಟು ವರ್ಷ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದೆ. ಸೀರಿಯಸ್ಲಿ ನನಗಿದು ಪ್ಯಾಲೇಸ್ ತುಂಬ ಖುಷಿ ಕೊಡ್ತು. ಇಟ್ಸ್ ವೆರಿ 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 ಬ್ಯೂಟಿಫುಲ್ ಪ್ಯಾಲೇಸ್. ಥೈಲ್ಯಾಂಡಿಗೆ ಬಂದರೆ ಪಟಾಯಿಗೆ ಹೋಗೋದಲ್ಲ, ಬ್ಯಾಂಕಾಕಿಗೆ ಬನ್ನಿ, ಈ ಥರ ಪ್ಲೇಸಸ್ ಎಲ್ಲ ನೋಡಿ. ಇಟ್ಸ್ ಲೈಕ್ ರಿಯಲಿ ರಿಯಲಿ ಅಮೇಝಿಂಗ್. ಸೊ ಐ ಆಮ್ ಸೋ ಹ್ಯಾಪಿ. ಗಾರ್ಡ್ ಆಫ್ ಹಾಯ್ ಕಿಂಗ್. ಚಿಕ್ಕದಾದ ಒಂದು ಟೆಂಪಲ್ಲು. ಗಣೇಶ ಇದ್ದಾನೆ, ಬ್ರಹ್ಮ ಇದ್ದಾನೆ, ಮಿಡ್ಡಲ್ಲಿ ಪದ್ಮನಾಭೇಶ್ವರನ ರಿಕ್ಲೈನಿಂಗ್ ಪೋಸಲ್ಲಿ ಬುದ್ಧನ ಸ್ಟ್ಯಾಚು ಇದೆ. ಇಲ್ಲಿ ಶೇಷನಾಗನೇ ವಿಷ್ಣುವನ್ನು ರಿಪ್ಲೇಸ್ ಮಾಡಿ ಬುದ್ಧನ ನಮ್ಮ ಪದ್ಧತಿಯಲ್ಲಿ. ಸೊ ಇಲ್ಲಿ ನಾವು ಶೂ ಹಾಕೋಬೇಕು ಬ್ಯಾಗ್ ಒಳಗೆ. ಎಲ್ಲರಿಗೂ ಒಂದು ಬ್ಯಾಗ್. ನನ್ನ ಕೆಲಸ ನಾನೇ ಮಾಡ್ತೀನಿ ಅಂತ ಪಯಣ ತನ್ನ ಶೂಸನ್ನು ತಾನೇ ಹಾಕ್ಕೊಳ್ತಾ ಇದ್ದಾಳೆ. ಇದೇ ಟ್ರಾವೆಲ್ ಅವ್ರಿಗೆ ಕಲಿಸುವಂಥ ಒಂದು ಒಳ್ಳೆಯ ಎಜುಕೇಷನ್. ಬುದ್ಧ ಸಿದ್ಧಾರ್ಥ ಇವಾಗ ಮಲ್ಕೊಂಡಿರುವಂಥ ಒಂದು ದೊಡ್ಡ ವಿಗ್ರಹನ ತೋರಿಸ್ತೀನಿ ನೋಡಿ. ಇದು ಬರೇ ಒಂದು ಭಾಗ. ಇಷ್ಟು ಲಾಸ್ಟ್ವರೆಗೂ ಅವನ ರಿಕ್ಲೈನಿಂಗ್ ಅಥವಾ ಪದ್ಮನಾಭೇಶ್ವರನ ಒಂದು ಮಲ್ಕೊಂಡಿರೋ ಥರ ಅವರ ಮುಖವನ್ನು ನೋಡಿ. ಮಿನಿಯೇಚರ್ ಇದೆಯಲ್ಲ, ಅದೇ ಒಂದು ಗೋಚರಲ್ಲಿ ಇದು ದೊಡ್ಡ ವಿಗ್ರಹ. ಇದು ಎದೆಯ ಭಾಗ ನೋಡಿದ್ರೆ ನಿಮಗೆ ಕ್ಲಿಯರ್ ಒಂದು ಇಮೇಜ್ ಸಿಗುತ್ತೆ. ಪಾದಗಳು, ಇದು ಸ್ಟ್ಯಾಚು ಮುಗಿಯುವಂಥ ಒಂದು ಜಾಗ. ಅವರ ಪಾದ, ಕಾಲು ಇಲ್ಲ ಆ ಒಂದು ವಿಗ್ರಹ. ಪಾದದಲ್ಲಿರುವಂಥ ಕೆಲವು ಡಿಟೇಲ್ಡ್ ಆರ್ಟ್ ವರ್ಕ್. ಬನ್ನಿ ಇವಾಗ ವಾತ್ ಪೋ ಅನ್ನುವಂಥ ಒಂದು ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ಏನೇನು ನೋಡ್ಬೋದು ಅನ್ನೋದನ್ನು ನೋಡಿ. ಎಲ್ಲ ಮಿನಿಸ್ಟ್ರಿ ಆಫೀಸ್ಗಳಿರೋದು. ಬ್ಯಾಂಕಾಕ್ ಇಸ್ ಕ್ಯಾಪಿಟಲ್ ಆಫ್ ಥೈಲ್ಯಾಂಡ್ ಅಲ್ಲ, ಸೊ ಅಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇತ್ತು. ಇದೆಲ್ಲ ಮಿನಿಸ್ಟ್ರಿ ಆಫೀಸ್ಗಳು. ಇವಾಗ ನಾವು ವಾತ್ ಅರುಣ್ ಅನ್ನುವ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವೀಗ ವಾತ್ ಅರುಣ್ ಅನ್ನುವಂತಹ ಜಾಗಕ್ಕೆ ಬಂದಿದ್ದೀವಿ. ವಾತ್ ಅಂದರೆ ದೇವಸ್ಥಾನ ಅಂತ. ತುಂಬಾ ಚೆನ್ನಾಗಿದೆ ಇದು ಕಾರ್ವಿಂಗ್ಸ್ ಎಲ್ಲ. ಇಟ್ಸ್ ಲೈಕ್ ಅಮೇಝಿಂಗ್. ಇಟ್ಸ್ ರಿಯಲಿ ರಿಯಲಿ ನೈಸ್.
ಇದು ಎಂಟ್ರೆನ್ಸ್. ಇವಾಗ ವಾತಾರುಣ್ ಅನ್ನುವಂಥ ಒಂದು ದೇವಸ್ಥಾನದಲ್ಲಿದ್ದೀವಿ. ಇದಕ್ಕೆ ಸ್ಟೆಪ್ ಟೆಂಪಲ್ ಅಂತ ಹೇಳ್ತಾರೆ. ತುಂಬ ಮೆಟ್ಲಿದೆ, ಬನ್ನಿ ತೋರಿಸ್ತೀನಿ. ನೀವು ಇವಾಗ ನೋಡ್ತಾ ಇರೋದು ವಾತಾರುಣ್. ಇಲ್ಲಿ ಸ್ಟೆಪ್ಪಿಂಗ್ ಇರುತ್ತೆ, ಇಲ್ಲಿ ನೋಡಿ. ಸ್ಟೆಪ್ ಹತ್ಕೊಂಡು ಹೋಗ್ಬೇಕು ಮಿಡ್ಡಲ್ಲಿ. ಲೋಕಲ್ ಡ್ರೆಸ್ ಹಾಕ್ಕೊಂಡು ಅದು ಕಪಲ್ ಫೋಟೋ ಶೂಟ್ ಮಾಡ್ಕೋಬೋದು. ಸಾಟರ್ಡೆ ಸಂಡೇ ಅದಕ್ಕೆ ತುಂಬ ಕ್ರೌಡ್ ಇದೆ. ಆಮೇಲೆ ಹಿಂದೆನೇ ನೀವು ನೋಡ್ತಾ ಇರೋದು ನದಿ. ಅಲ್ಲಿಂದ ನೀವು ನದಿಯಿಂದನೂ ಬರ್ಬೋದು. ಅದು ಗ್ರ್ಯಾಂಡ್ ಪ್ಯಾಲೇಸು. ಕ್ಯಾಬ್ ಇದೆ, ಅದಕ್ಕೆ ಫಾಸ್ಟ್. ನಮ್ಮವ್ರಿಗೆ ಫುಲ್ಲು ಭಕ್ತಿ ಬಂದುಬಿಟ್ಟಿದೆ ಮೇಡಮ್ ಅವ್ರಿಗೆ. ಎಲ್ಲರಿಗೂ ಹೆಂಗೆ ಹೋಗೋದು ಹೋಗ್ತಾರೆ. ಈಗ ಲಂಚ್ ಟೈಮ್ಗೆ ಅಂತ ಲೇಟ್ ಆಗಿಬಿಟ್ಟಿದೆ. ಬಟ್ ನಮ್ಮ ಪತಿದೇವರು ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಕರ್ಕೊಬಂದಿದ್ದಾರೆ. ವೀಗನ್ ಏನಿದು ಮಹಾನ ಖೋನ್ ಅಂದ್ಬಿಟ್ಟು, ಅದು ವೀಗನ್ ಮಹಾರಾಜ ಅಂತ ಹೇಳ್ಕೊಳ್ಳಿ. ಎಷ್ಟು ಬ್ಯೂಟಿಫುಲ್ ಇದೆ ಇವ್ರದ್ದು ಮೆನ್ಯೂ ಅಂತಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿರೋ ಪ್ರೈಸಸ್ ಎಲ್ಲ ಥೈ ಬಾತಲ್ಲಿ. ಸೊ 125 ಅಂದರೆ 125 ಥೈ ಬಾತ್ ಅಂತ. ಅಮೇಝಿಂಗ್ಲಿ ಎಕ್ಸ್ಟ್ರೀಮ್ಲಿ ಅಮೇಝಿಂಗ್ ಮೆನ್ಯೂ ಕಾರ್ಡ್. ಸೊ ನನ್ನ ಡಿಸೈನರ್ ರೈಸನ್ನು ನೋಡಿದ್ರೇನು ತುಂಬ ಏಸ್ಥೆಟಿಕಲಿ ಪ್ರಾಪರಾಗಿ ಮಾಡಿದ್ದಾರೆ. ಸೊ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಐ ವಾಂಟ್ ಟು ಟ್ರೈ. ಸೊ ಇದೇ ರೀತಿ 3 ಮೆನ್ಯೂ ಇದೆ. ಒಂದು ಫುಡ್ ಮೆನ್ಯೂ ಆ್ಯಂಡ್ ಡ್ರಿಂಕ್ ಮೆನ್ಯೂ, ಹಾಗೆ ಇನ್ನೊಂದು ಮೆನ್ಯೂ. ಸೊ ಇದು ವೀಗನ್ ರೆಸ್ಟೋರೆಂಟ್. ವೀಗನ್ ಅಂದರೆ ಎಕ್ಸ್ಟ್ರೀಮ್ಲಿ ಎಂಡ್ ಟು ಎಂಡ್ ಎವ್ರಿಥಿಂಗ್ ವೆಜಿಟೇರಿಯನ್ ಇರುತ್ತೆ. ಆ್ಯಂಡ್ ಹಾಲಿಂದು ಏನು ಐಟಮ್ಸ್ ಸಹ ಯೂಸ್ ಮಾಡಲ್ಲ. ಸೊ ಇದನ್ನು ಸುನಿಲ್ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಎಲ್ಲ ಪ್ಲೇಟ್ ಟೇಬಲಿಗೆ ಬಂದಾಗ ನೋಡೋಣ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇಲ್ಲಿಯ ಥಾಯ್ ಫೇಮಸ್ ಕಾಫಿ, ಐಸ್ ಕಾಫಿ ನೋಡಿ ಸರ್. ಇಬ್ಬರು ಒಂದೇ ಸ್ಟಾಲ್ ಅಂತ ಕುಡಿತಿದ್ದಾರೆ. ಇದು ಐಸ್ ಟೀ. ಅದು ನಂತರ ಆನಿಯನ್ ಪಕೋಡ. ತುಂಬ ಬ್ಯೂಟಿಫುಲ್ ಆಗಿ ಡ್ರೆಸ್ಸಿಂಗ್ ಮಾಡಿದ್ದಾರೆ. ಚಿಕನ್ ಕಮಸಾ ರೋಡ್ ತುಂಬ ಫೇಮಸ್ಸು. ಎದಕ್ಕೆ ಅಂತ ತೋರಿಸ್ತೀನಿ ನಾನು. ಎಂಜಾಯ್ ಮಾಡೋಕ್ಕೆ ನೀವು ಕಾಸು ಕೊಡಬೇಕು. ಇಲ್ಲಿ ನೋಡಿ ಕಪ್ಪೆ ಕರ ಹುಳ. ಕಪ್ಪೆ ಹಾವು ನೋಡಿ ಎಲ್ಲ ಮೊಸಳೆ ತಿಂಬೆರೆ ಮಾಂದಿಗೂ. ಪಕ್ಕಕ್ಕೆ ನಾರ್ಮಲ್ ಚಿಕನ್ ಕಿಂಗ್. ಈ ಸ್ಟ್ರೀಟು ಸಾಯಂಕಾಲ ಆದಂಗೆ ಫುಲ್ಲು ನೆಕ್ಸ್ಟ್ ಲೆವೆಲ್ ಹೋಗಿರುತ್ತೆ. ಇಲ್ಲಿ ಫುಲ್ಲು ಬಾರ್ಸು, ಪಬ್ಸು, ಶಾಪಿಂಗ್, ಆಮೇಲೆ ಫುಡ್, ಎಕ್ಸಾಟಿಕ್ ಫುಡ್, ಸೀ ಫುಡ್ ಯಮ್. ಇಲ್ಲಿ ನೋಡಿ ಸ್ಕ್ವಿಡ್ಡು, ಪ್ರಾನ್ಸು, ಫುಲ್ ಸೀ ಫುಡ್. ಬನ್ನಿ ತಿನ್ನೋರಿಗೆ, ತಿನ್ನಲಾರ್ದವ್ರಿಗೆ ಕಣ್ಣು ಮುಚ್ಕೊಳ್ಳಿ. ಫುಲ್ ಶಾಪಿಂಗ್ ಮಾಡಿ ಬೆವತೋಗ್ಬಿಟ್ಟಿದ್ದೀನಿ. ನಾನು ಮಾಡಿಲ್ಲ, ನನ್ನ ಪೇರೆಂಟ್ಸು, ನನ್ನ ಹೆಂಡತಿ. ಶಾಪಿಂಗ್ ಓಕೆ, ಚೆನ್ನಾಗಿದೆ. ಈ ಫ್ಲ್ಯಾಗ್ಸ್ ಇದೆ ಬ್ಯಾಕ್ ಪ್ಯಾಕಿಗೆ ಹಾಕೊಳಕ್ಕೆ. ಸೊ ನನ್ನ ಮಗಳು 5 ಕಂಟ್ರಿ ಮಾಡಿದ್ದಾಳೆ. 5 ಕಂಟ್ರಿ ಫ್ಲ್ಯಾಗ್ಸ್ ತೊಗೊಂಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ನಂದು 25 ಕಂಟ್ರೀಸ್ ನೋಡಿದೆ, ಎಲ್ಲನೂ ಇಲ್ಲ ಅದರಲ್ಲಿ. ಸೊ ವಿಲ್ ಸ್ಟಾರ್ಟ್ ಕಲೆಕ್ಷನ್ಸ್ ಆಫ್ ಮೈ ಥಾಟ್. ಇದಾಗಿತ್ತು ಬ್ಯಾಂಕಾಕಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಫುಲ್ ಸುಸ್ತಾಗಿದೆ, ಮನೆಗೆ ಹೋದ್ರೆ ಸಾಕಂತ. ಸೊ ಇವಾಗ ಬ್ಯಾಂಕಾಕ್ ಮುಗೀತು. ಮುಂದಿನ ವಿಡಿಯೋನಲ್ಲಿ ನಿಮಗೆ ಇತಿಹಾಸ ಏನು ಬ್ಯಾಂಕಾಕ್ದು ಅನ್ನೋದನ್ನ, ಥೈಲ್ಯಾಂಡದ್ದು ತೋರಿಸ್ತೀವಿ. ಮುಂದಿನ ವಿಡಿಯೋವರೆಗೂ